ಹಾಯ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ನಮ್ಮ ಪ್ರೀವಿಯಸ್ ವೀಡಿಯೋ ನೋಡಿದರೆ ನಾವು ದಾಲ್ ಲೇಕಲ್ಲಿ ಒಂದು ನೈಟ್ ಸ್ಪೆಂಡ್ ಮಾಡಿ ಅಲ್ಲಿ ದಾಲ್ ಲೇಕಲ್ಲಿ ಸುತ್ತಮುತ್ತ ನೋಡ್ಕೊಂಡ್ಬಂದ್ವಿ. ಅಲ್ಲಿಂದ ನಾವು ಸೋನ್ಮಾರ್ಗ್ ಕಡೆಗೆ ಹೋದ್ವಿ. ಸೋನ್ಮಾರ್ಗ್ ಬಂದು ಅಲ್ಲಿ ನಮಗೆ 2 ಸ್ಪಾಟ್ ಇದೆ. ಒಂದು ಗ್ಲೇಷಿಯರು ಮತ್ತು ಇನ್ನೊಂದು ಜೋಜಿಲಾ ಪಾಸ್. ಸೊ ನಮ್ಮ ಸರ್ಕಾರ ಮಾಡಿರೋ ಒಂದು ಒಳ್ಳೆ ಕರ್ತವ್ಯ ಅಥವಾ ಒಂದು ಒಳ್ಳೆ ಕೆಲಸ ಏನು ಅಂದರೆ ಇಲ್ಲಿ ಟನಲ್ ಮಾಡಿರೋದು. ಯಾಕೆ ಅಂದರೆ ನಮ್ಮ ಟ್ರಾವೆಲಿಂಗ್ ಟೈಮ್ ತುಂಬ ಕಮ್ಮಿ ಆಯಿತು. ಆ್ಯಂಡ್ ಅದೇ ಒಂದು ಟೂರಿಸ್ಟ್ ಸ್ಪಾಟ್ ಆಗೋಗಿದೆ. ಇಲ್ಲಿ ಬಂದು ಡ್ರೈವರು ನಿಮ್ಮನ್ನ ಇಲ್ಲಿ ನಿಲ್ಲಿಸ್ತಾರೆ. ನಿಲ್ಸೋ ತಕ್ಷಣ ನಿಮ್ಮ ಸುತ್ತಮುತ್ತ ಜನ ತುಂಬ್ಕೊಂಡ್ಬಿಡ್ತಾರೆ. ಏನಕ್ಕೆ ಅಂದರೆ ರೀಲ್ಸ್ ಮಾಡ್ಕೊಡ್ತೀವಿ ಅಂತ. ಎಲ್ಲರ ಕೈಯಲ್ಲೂ 17 Pro Max 16 Pro Max ಎಲ್ಲ ಇರುತ್ತೆ. ಹುಷಾರಾಗಿ ಡೀಲ್ ಮಾಡಿ ಅವ್ರ ಹತ್ರ. ಯಾಕಂದ್ರೆ ತುಂಬ ರೇಟ್ ಹೇಳ್ತಾರೆ. ಆಮೇಲೆ ನಿಮ್ಮ ಒಪ್ಪಿಲ್ಲದೆ ಇದ್ರೂ ಒಪ್ಪಿದ್ದೀರಾ ಅಂತ ನಿಮ್ಮ ಜೊತೆ ಜಗಳ ಆಡೋಕ್ಕೂ ನಿಂತ್ಕೋತಾರೆ. ಸೊ ನಮ್ಮ ಜೊತೆ ತುಂಬ ಜನ ಬಂದು ಮಾತಾಡಿದ್ರು. ಅವರಲ್ಲಿ ಒಬ್ಬರ ಹತ್ರ ನಾವು ಈ ರೀಲ್ಸ್ ಶೂಟ್ ಮಾಡ್ಕೊಂಡ್ವಿ. ನಮಗೊಂದು 4 ರೀಲು ಮತ್ತೊಂದು 10 ಫೋಟೋಸ್ ಕೊಟ್ಟರು ₹500. ಅದು ತುಂಬ ಬಾರ್ಗೇನ್ ಮಾಡಾದಮೇಲೆ. ಸೊ ನಾವು ಈ ರೀಲ್ಸ್ ಶೂಟ್ ಮಾಡಿಕೊಂಡು ಅಲ್ಲಿಂದ ನಾವು ಸೋನ್ಮಾರ್ಗ್ ಬೇಸ್ ಕ್ಯಾಂಪ್ ಕಡೆಗೆ ಹೋದ್ವಿ. ಇಲ್ಲಿಂದ ನಾವು ಇನ್ನೊಂದು ಕ್ಯಾಬ್ ಬುಕ್ ಮಾಡ್ಕೋಬೇಕಾಗಿತ್ತು. ಯಾಕೆಂದರೆ ನಮ್ಮ ಕ್ಯಾಬು ಮೇಲ್ಗಡೆ ಬಿಡೋಲ್ಲ. ಯಾಕೆಂದರೆ ನಮ್ಮದು 4x4 ವೆಹಿಕಲ್ ಅಲ್ಲ. ಆ್ಯಂಡ್ ಇಲ್ಲಿ ಕ್ಯಾಬ್ ಯೂನಿಯನ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಅವ್ರ ಕಡೆಯಿಂದನೇ ಕ್ಯಾಬಲ್ಲಿ ಹೋಗಬೇಕಾಗಿತ್ತು. ಆಮೇಲೆ ಇನ್ನೊಂದೇನು ಅಂದರೆ ಇಲ್ಲಿ ತುಂಬ ರೇಟ್ ಹೇಳ್ತಾರೆ. ಹುಷಾರಾಗಿ ನೋಡ್ಕೊಂಡು ಡೀಲ್ ಮಾಡಿ. ಯಾಕೆಂದರೆ ನಮಗೆ ಸ್ಟಾರ್ಟಿಂಗ್ 13,000 ಹೇಳಿದ್ರು ಸ್ಪಾಟ್ ತನಕ ಹೋಗೋಕ್ಕೆ. ಆಮೇಲೆ ನಾವು ಬಾರ್ಗೇನ್ ಮಾಡಿ 6,000ಕ್ಕೆ ಬಂದ್ವಿ. ಸೊ ನಾವು ಜೋಜಿಲಾ ಪಾಸ್ ಕಡೆ ಹೋಗ್ಬೇಕಾದ್ರೆ ನಮ್ಗೆ ಸಿಕ್ಕಿದ ವ್ಯೂ ಇದು. ಸೊ ನಾನು ಹೇಳಿದ್ನಲ್ಲ 2 ಸ್ಪಾಟ್ ಇದೆ ಅಂತ. ಒಂದು ಗ್ಲೇಷಿಯರು ಮತ್ತು ಇನ್ನೊಂದು ಜೋಜಿಲಾ ಪಾಸ್ ಅಂತ. ವಾರ್ ಮೆಮೋರಿಯಲ್ ಬೇಸಿಕ್ಲಿ ಲೇ ಬಾರ್ಡ್ರ್ ಹತ್ರ ಬರುತ್ತೆ. ಗ್ಲೇಷಿಯರ್ಗೆ ಯಾಕೆ ಹೋಗಲಿಲ್ಲ ಅಂದರೆ ಅಲ್ಲಿ ಸ್ನೋ ಇರಲಿಲ್ಲ. ಆ್ಯಂಡ್ ಗ್ಲೇಷಿಯರಿನ ಅಷ್ಟೊಂದು ಚೆನ್ನಾಗಿರಲ್ಲ ಅಂದ್ಕೊಂಡು ನಾವು ಜೋಜಿಲಾ ಪಾಸ್ಗೆ ಹೋದ್ವಿ. ಇದು ಹೈಯೆಸ್ಟ್ ಮೋಟರಬಲ್ ಪಾಸ್ ಇದು ಬಂದು, ಅಂದರೆ ವೆಹಿಕಲ್ ಓಡಾಡೋ ಹೈಯೆಸ್ಟ್ ಪಾಸ್ ಇದು. ಸೊ ಹೋಗ್ತಾ ನಮಗೆ ಒಂಚೂರು ಉಸಿರಾಡೋಕ್ಕೂ ತೊಂದರೆ ಆಯಿತು. ಯಾಕೆಂದರೆ ಇದು ಆಲ್ಮೋಸ್ಟ್ 11,000 ಅಡಿ ಎತ್ತರ ಇರುತ್ತೆ ಸೀ ಲೆವೆಲ್ಗಿಂತ. ಸೊ ನಿಮಗೆ ಉಸಿರಾಡೋಕ್ಕೆ ಒಂಚೂರು ತೊಂದರೆ ಆಗ್ಬೋದು. ಬಟ್ ವ್ಯೂ ಮಾತ್ರ ಬೇರೆ ಲೆವೆಲ್ ಇದೆ. ಆ್ಯಂಡ್ ನಿಮಗೆ ಹೆಂಗೆ ಅನಿಸುತ್ತೆ ಅಂದರೆ ಸುತ್ತ ನೀವು ಬೆಟ್ಟ ನೋಡಿದಾಗ ನಾವು ಎಷ್ಟು ಚಿಕ್ಕವರು ಈ ಭೂಮಿಯಲ್ಲಿ ಅಂತ ಅನಿಸ್ಬಿಡುತ್ತೆ. ಸೊ ನಮಗಿಲ್ಲಿ ಸ್ನೋ ಆಗಿತ್ತು, ಬಟ್ ಲೈಟಾಗಿ ಆಗಿತ್ತು. ಅದಕ್ಕೆ ಕಾರಣ ನಮಗೇನಾಗಿತ್ತು ಅಂದರೆ ಬರೀ ಮೌಂಟನ್ ಕ್ಯಾಪ್ಸ್ ಹತ್ರ ಮಾತ್ರ ನಮಗೆ ಸ್ನೋ ಇತ್ತು, ವ್ಯಾಲೀಸಲ್ಲಿ ಸ್ನೋ ಇತ್ತು. ಆ್ಯಂಡ್ ಈ ಸ್ನೋಗಳೆಲ್ಲ ಹೆಂಗಿರುತ್ತೆ ಅಂದರೆ ಫ್ರೀಸರಲ್ಲಿರೋ ಐಸ್ ಥರ ಇರ್ತಾಯಿತ್ತು. ಬೀಳೋದಂತೂ ಗ್ಯಾರಂಟಿ ನಿಮಗೆ ಪ್ರಾಪರ್ ಶೂ ಇಲ್ಲ ಅಂದರೆ. ಸೊ ನಾವು ವಾರ್ ಮೆಮೋರಿಯಲ್ ಹತ್ರ ಹೋದಾಗ ಇಲ್ಲಿ ಫ್ರೋಝನ್ ಆಗಿರೋ ಒಂದು ರಿವರ್ ಇತ್ತು. ಆ ರಿವರ್ ಸುತ್ತಮುತ್ತ ಸ್ನೋ ಇದ್ದಿದ್ದ ಕಾರಣ ನಮ್ಗೆ ಇಲ್ಲಿ ಕರ್ಕೊಂಬಂದು ನಿಲ್ಲಿಸಿದ್ರು. ಇಲ್ಲಿ ನಾವು ಸ್ನೋ ಅಲ್ಲಿ ಒಂಚೂರು ಓಡಾಡಿ ನಾನು ಬರೀ ಕೈಯಲ್ಲಿ ಸ್ನೋ ಎತ್ಕೊಂಡೆ ಫಾರ್ ದ ಫಸ್ಟ್ ಟೈಮ್. ಅದು ತುಂಬ ದೊಡ್ಡ ತಪ್ಪು ಮಾಡಿದೆ ಅನಿಸ್ತು. ಯಾಕೆಂದರೆ ಕೈ ಮರಗಟ್ಬಿಡ್ತು ನೆಕ್ಸ್ಟ್ ಒಂದು 15 ಮಿನಿಟ್ಸ್ ತನಕ ಏನೂ ಫೀಲ್ ಆಗ್ತಾಯಿರಲಿಲ್ಲ ಕೈಯಲ್ಲಿ. ಸೊ ಇಲ್ಲಿ ನನ್ನ ವೈಫ್ ಒಂದು 2-3 ಸತಿ ಬಿದ್ದರು, ನಾನೊಂದು 2-3 ಸತಿ ಬಿದ್ದೆ. ಶೂ ಹಾಕಿದ್ರು. ಯಾಕೆಂದರೆ ಅದು ಹೇಳಿದ್ನಲ್ಲ ಫುಲ್ ಐಸ್ ಥರ ಹೋಗಿರುತ್ತೆ ಕೆಳಗಡೆ. ಆ್ಯಂಡ್ ಅದು ಓಡಾಡಬೇಕಾದ್ರೆ ಬೀಳೋದಂತೂ ಗ್ಯಾರಂಟಿ. ಇಲ್ಲಿ ಒಂಚೂರು ಸುತ್ತ ನೋಡಿಕೊಂಡು ತುಂಬ ತಣ್ಣ ಗಾಳಿ ಬೀಸ್ತಾಯಿತ್ತು ನಮಗೆ. ಸೊ ಅದಕ್ಕೆ ಇಲ್ಲಿ ಸುತ್ತ ನೋಡಿಕೊಂಡು ನಾವು ಅಲ್ಲಿಂದ ವಾಪಸ್ ಬಂದ್ವಿ. ವಾಪಸ್ ಬರ್ತಾ ನಾವೇನು ಮಾಡಿದ್ವಿ, ಜೋಜಿಲಾದು ಬೋರ್ಡ್ ಹತ್ರ ಸೈನೇಜ್ ಹತ್ರ 1-2 ಫೋಟೋ ತೊಗೊಂಡು ಅಲ್ಲಿಂದ ತಿರ್ಗಾ ಟ್ರಾವೆಲಿಂಗ್ ಬ್ಯಾಕಲ್ಲಿ ನಾವು ಆ ಸೀನ್ರಿನ ಎಂಜಾಯ್ ಮಾಡ್ಕೊತಾ ಇದ್ವಿ. ಆಮೇಲೆ ತುಂಬ ಜನ ಹೇಳಿದರು ಮೌಂಟೇನಲ್ಲಿ ಮ್ಯಾಗಿ ತುಂಬ ಬೇರೆ ಥರನೇ ಟೇಸ್ಟ್ ಆಗುತ್ತೆ ಅಂತ. ಸೊ ಅದನ್ನು ನಾವು ಟ್ರೈ ಮಾಡಲೇಬೇಕಾಗಿತ್ತು. ಅದಕ್ಕೆ ನಾವು ಒಂದು ಕಡೆ ಸ್ಟಾಪ್ ಮಾಡಿಸಿ ಡ್ರೈವರ್ನ ನಾವು ಮ್ಯಾಗಿ ಆರ್ಡ್ರ್ ಮಾಡಿಕೊಂಡು ತಿಂದ್ವಿ. ಆ್ಯಂಡ್ ಅದು ನಿಜ, ಬೇರೆ ಥರನೇ ಟೇಸ್ಟ್ ಸಿಗುತ್ತೆ ನಿಮಗೆ ಹೈ ಆಲ್ಟಿಟ್ಯೂಡಲ್ಲಿ ಮ್ಯಾಗಿ. ಆ್ಯಂಡ್ ಅದನ್ನು ಮಿಸ್ ಮಾಡ್ಕೊಳ್ಳೇಬೇಡಿ. ಮ್ಯಾಗಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಮ್ಮದು ಅವತ್ತು ಅಲ್ಲೇ ಸೋನ್ಮಾರ್ಗಲ್ಲೇ ಸ್ಟೇ ಇತ್ತು. ನಾವು ಆ್ಯಕ್ಚುಲಿ 4 ಸ್ಟಾರ್ ರೂಮ್ಸ್ ಬುಕ್ ಮಾಡಿದ್ವಿ. ದುಡ್ಡಿದೆ ಅಂತ ಕಾರಣ ಅಲ್ಲ. ಇಲ್ಲಿ 4 ಸ್ಟಾರ್ 5 ಸ್ಟಾರ್ ಹೋಟೆಲಲ್ಲಿ ಮಾತ್ರ ನಿಮಗೆ ಸೆಂಟ್ರಲೈಸ್ ಹೀಟರು ಅಥವಾ ಪೋರ್ಟಬಲ್ ಹೀಟರ್ ಕೊಡ್ತಾರೆ. ನಿಮಗೆ 3 ಸ್ಟಾರು 2 ಸ್ಟಾರ್ ಹೋಟೆಲ್ಸಲ್ಲಿ ನಿಮಗೆ ಏನೂ ಕೊಡೋಲ್ಲ. ಸೊ ನಮ್ಮ ರೂಮ್ ಟೂರ್ ನೋಡೋಣ ಬನ್ನಿ. ಸೊ ನಮ್ಮ ರೂಮ್ ಹೀಗಿತ್ತು. ಒಂದು ಡೀಸೆಂಟ್ ರೂಮು, ವ್ಯೂ ಇತ್ತು ಬಾಲ್ಕನಿಯಿಂದ. ಆಮೇಲೆ ನಮಗೆ ಇಲ್ಲಿ ಸೆಂಟ್ರಲೈಸ್ಡ್ ಹೀಟರ್ ಇತ್ತು. ಆ್ಯಂಡ್ ಅವರು ಇಲ್ಲಿ ನಿಮಗೆ ಮೋಸ ಮಾಡೋಕ್ಕೆ ತುಂಬ ಟ್ರೈ ಮಾಡ್ತಾರೆ. ನಾನು ಬುಕ್ ಮಾಡಿದ್ದೆ ಈ ರೂಮು, ಬಟ್ ಅವ್ರು ಬಂದ ತಕ್ಷಣ ನಮಗೆ ರಿಸೆಪ್ಷನ್ ಹೇಳಿದ್ದು ನಿಮಗೋಸ್ಕರ ನಾವು ನಿಮ್ಮ ಪ್ರೆಸಿಡೆಂಟಿಯಲ್ ಸೂಟ್ಗೆ ಅಪ್ಗ್ರೇಡ್ ಮಾಡಿದ್ದೀವಿ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಅದಕ್ಕೆಲ್ಲ ಮೋಸ ಹೋಗಬೇಡಿ, ಅದೆಲ್ಲ ನಿಮ್ಮ ಹತ್ರ ಟಿಪ್ಸ್ ಕೇಳೋಕ್ಕೆ ಅಂತಲೇ ಮಾಡೋದವರು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಪೋರ್ಟಬಲ್ ಹೀಟರು.
ಆಮೇಲೆ ಇಲ್ಲಿ ಚಳಿ ಹೆಂಗಿರುತ್ತೆ ಅಂದರೆ, ನೀವು ಬೆಡ್ ಮೇಲೆ ಒಂಥರ ಕೂತಿದ್ರೆ ಅಥವಾ ಒಂದು ಕಡೆ ಮಲಗಿದ್ರೆ ಅಲ್ಲಿಂದ ನೀವು ಪೊಸಿಷನ್ ಚೇಂಜ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ನೀವು ಮಾಡಿದ ತಕ್ಷಣ ನಿಮ್ಮ ಕೈ ಕಾಲು ಫುಲ್ ನಡ್ಗೋಗೋ ಥರ ಚಳಿ ಆಗುತ್ತೆ. ಸೊ ದಾಲ್ ಲೇಕಲ್ಲಿ ಇದ್ದಿದ್ದು ಒಂದು ಚಳಿ ಆದರೆ ನಿಮಗೆ ಇಲ್ಲಿ ಸಿಗೋದೇ ಇನ್ನೊಂದು ಥರ ಚಳಿ. ಇಲ್ಲಿಂದ ವ್ಯೂ ಆ್ಯಕ್ಚುಲಾಗಿ ಇಲ್ಲಿ ಸ್ನೋ ಬಿದ್ದಿದ್ರೆ ಅಥವಾ ಸ್ನೋ ಆಗಿದ್ರೆ ನಮ್ಮ ವ್ಯೂ ಬೇರೆ ಥರನೇ ಚೆನ್ನಾಗಿ ಇರ್ತಾಯಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಸ್ನೋ ಇಲ್ದಿರೋ ಕಾರಣ ಫುಲ್ ಬರಡು ಭೂಮಿ ಥರ ಇದೆ. ಹಂಗಂತ ಚೆನ್ನಾಗಿಲ್ಲ ಅಂತ ಅಲ್ಲ, ಆ್ಯಕ್ಚುಲಿ ಇದೊಂದು ಎಕ್ಸ್ಪೀರಿಯನ್ಸ್ ಮಾಡ್ಕೊಬೇಕು ಕಾಶ್ಮೀರಲ್ಲಿ. ವಿತ್ ಸ್ನೋ ವಿತೌಟ್ ಸ್ನೋನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಕಾಶ್ಮೀರಲ್ಲಿ. ನಮಗೆ ಆ್ಯಕ್ಚುಲಾಗಿ ಸ್ನೋ ಸಿಗಲಿಲ್ವಾ ಅನ್ನೋದು ನಿಮಗೆ ಮುಂದೆ ವೀಡಿಯೋಸಲ್ಲಿ ಗೊತ್ತಾಗುತ್ತೆ, ಕಾದು ನೋಡಿ. ಮಧ್ಯಾಹ್ನ ಏನೂ ತಿಂದಿರೋ ಕಾರಣ ಸಂಜೆ ಒಂದು ಲೈಟಾಗಿ ಏನೋ ಒಂದು ಆರ್ಡ್ರ್ ಮಾಡ್ಕೊಂಡ್ವಿ. ಆಮೇಲೆ ಆ್ಯಸ್ ಯೂಶ್ವಲ್ ನೈಟು ಬಫೆ ಆರ್ಡ್ರ್ ಮಾಡಿಕೊಂಡು ತಿಂದ್ವಿ. ಸೊ ನಮ್ಮ ಡೇ ಇವತ್ತು ಇಲ್ಲಿಗೆ ಎಂಡ್ ಆಯಿತು. ನೆಕ್ಸ್ಟ್ ಡೇ ಆ್ಯಸ್ ಯೂಶ್ವಲ್ ಬ್ರೇಕ್ಫಾಸ್ಟಿಂದ ಸ್ಟಾರ್ಟ್ ಆಯಿತು. ಫಾರ್ ದ ಫಸ್ಟ್ ಟೈಮ್ ನಮಗೆ ಪ್ರಾಪರ್ ಬ್ರೇಕ್ಫಾಸ್ಟ್ ಸಿಕ್ತು. ಮೊಟ್ಟೆ, ಉಪ್ಪಿಟ್ಟು, ಪೂರಿ, ಸಾಗು ಎಲ್ಲ. ಸೊ ಅಲ್ಲಿಂದ ನಾವು ನಮ್ಮ ಹೋಟೆಲ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಆ ಕಡೆ ಈ ಕಡೆ ಸುತ್ತಾಡ್ಕೊಂಡಿದ್ವಿ. ಆ್ಯಕ್ಚುಲಿ ನಮ್ಮ ಹೋಟೆಲ್ ಹಿಂದೆಯೇ ಒಂದು ನದಿ ಹರಿಯುತ್ತೆ, ಸಿಂಧ್ ನದಿ ಹರಿಯುತ್ತೆ. ಆ ನದಿ ಹತ್ರ ಅಥವಾ ಆ ನದಿ ಹೋಗೋ ಕಡೆ ಈ ಹೋಟೆಲ್ ಅವರು ತುಂಬ ಒಂಥರ ಲಾನ್ ಥರ ಆಗಲಿ ಅಂತ ಒಂಥರ ವ್ಯೂ ಥರ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಹೋಟೆಲ್ ಸುತ್ತ ನಿಮಗೆ ಬರೀ ಮೌಂಟೇನ್ ರೇಂಜಸ್ಸೇ ಕಾಣಿಸುತ್ತೆ. ಮೌಂಟೇನ್ ಟಾಪಲ್ಲಿ ನೀವು ನೋಡ್ಬೋದು ಸ್ನೋ ಬಿದ್ದಿದೆ ಅಲ್ಲಿ. ಬಟ್ ಆ್ಯಕ್ಚುಲಿ ಇಲ್ಲಿ ಸ್ನೋ ಇಲ್ಲ. ಇಲ್ಲಿ ಸ್ನೋ ಬಿದ್ದರೆ ತುಂಬ ಚೆನ್ನಾಗಿರುತ್ತೆ. ಸೊ ಸಮ್ಮರ್ ಟೈಮಲ್ಲಿ ಇದು ಫುಲ್ಲು ಗ್ರೀನ್ ಆಗಿರುತ್ತೆ. ವಿಂಟರ್ ಟೈಮಲ್ಲಿ ಇದು ಫುಲ್ಲು ಯೆಲ್ಲೋಯಿಶ್ ಆಗಿರುತ್ತೆ, ಯಾಕೆಂದರೆ ಎಲ್ಲ ಒಣಗೋಗಿರುತ್ತೆ. ಆ್ಯಂಡ್ ಸ್ನೋ ಬಿದ್ದಾಗ ಫುಲ್ ವೈಟ್ ಆಗಿರುತ್ತೆ. ಸೊ ಕಾಶ್ಮೀರ್ ಅಂದರೆ ಇದೆ, ಇಲ್ಲ ಗ್ರೀನ್ ಇರುತ್ತೆ, ಇಲ್ಲ ಯೆಲ್ಲೋ ಇರುತ್ತೆ, ಇಲ್ಲ ವೈಟ್ ಇರುತ್ತೆ. ಸೊ ನಮ್ಮ ಹೋಟೆಲ್ ಸುತ್ತಮುತ್ತ ನೋಡಿ ಹಿಂಗಿತ್ತು. ಇಲ್ಲಿ ಸುತ್ತಮುತ್ತ ನಾವು ಒಂದಷ್ಟು ವೀಡಿಯೋಸ್ ತೊಗೊಂಡ್ವಿ, ಒಂದಷ್ಟು ಫೋಟೋಸ್ ತೊಗೊಂಡ್ವಿ. ರೀಲ್ಸ್ ಮಾಡೋಕ್ಕೆ ಅಂತಲೇ ವೀಡಿಯೋಸ್ ಫೋಟೋಸ್ ತೊಗೊಂಡ್ವಿ, ಬಟ್ ಆ್ಯಕ್ಚುಲಿ ಮಾಡೋಕ್ಕಾಗಲಿಲ್ಲ. ಸೊ ನೋಡ್ತಾ ಇದ್ದೀರಾ, ಹೇಳಿದ್ನಲ್ಲ ನಾನು, ಇದೇ ಸಿಂಧ್ ನದಿ ಅಂತ. ಈ ನದಿ ಹೋಗಿ ಜೇಲಂ ನದಿಗೆ ಸೇರಿಕೊಳ್ಳುತ್ತೆ. ಆಮೇಲೆ ಇನ್ನೊಂದು ಹೇಳೋದು ಮರ್ತಿದ್ದೆ, ಇಲ್ಲಿ ಸೆಕ್ಯೂರಿಟಿ ತುಂಬ ಟೈಟಾಗಿದೆ. ಸೊ ಯಾರೂ ಹೆದರ್ಕೋಬೇಕಾಗಿಲ್ಲ, ಕಾಶ್ಮೀರಲ್ಲಿ ತುಂಬ ಹಿಂಸೆ ಇದೆ ಅಂತ. ಸೆಕ್ಯೂರಿಟಿ ಅವ್ರು ಆ್ಯಕ್ಚುಲಿ ನಮ್ಮ ಕಾರ್ನ ನಿಲ್ಲಿಸಿ ಎಲ್ಲ ಆರಾಮಾಗಿದೆಯಾ ಅಂತ ಕೇಳಿ ಬಿಟ್ಟರು. ಸೊ ಸೆಕ್ಯೂರಿಟಿ ತುಂಬ ಟೈಟಾಗಿದೆ ಆ್ಯಂಡ್ ನಿಮಗೆ ಭಯ ಇಲ್ದಿರೋ ಥರ ನೋಡ್ಕೋತಾರೆ ಅವರು. ಸೊ ನಾವು ಸೋನ್ಮಾರ್ಗ್ನ ಹೋಟೆಲ್ ಆ್ಯಕ್ಚುಲಿ ಚೆಕ್ಔಟ್ ಆಗಿ ನಾವು ಅಲ್ಲಿಂದ ಗುಲ್ಮಾರ್ಗ್ ಕಡೆಗೆ ಹೋದ್ವಿ. ಗುಲ್ಮಾರ್ಗ್ ಬಗ್ಗೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಗುತ್ತೆ. ನಮಗೆ ಅಲ್ಲಿ ಗುಲ್ಮಾರ್ಗಲ್ಲಿ ಸ್ನೋ ಸಿಗಲಿಲ್ವಾ ಅಥವಾ ಗುಲ್ಮಾರ್ಗಲ್ಲಿ ಏನು ಮಾಡಿದ್ವಿ ಅನ್ನೋದು ಕಾದು ನೋಡಿ ನೀವು. ಸೊ ಈ ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು.